ಕಲ್ಪನೆ ಮಾಡಿಕೊಳ್ಳಿ, ನಿಮ್ಮ ಜೇಬಲ್ಲಿ ಹಣ ಇಲ್ಲ, ನೀವು 135 kg ತೂಕ ಇದ್ದೀರಾ. ರಾತ್ರಿ ಇಡೀ ಜಿರಳೆ ಹೊಡೆಯೋ ಕೆಲಸ ನಿಮ್ಮದು. ಪ್ರಪಂಚದ ದೃಷ್ಟಿಯಲ್ಲಿ ನೀವೊಬ್ಬ ಸೋಮಾರಿ ಮತ್ತು ವೇಸ್ಟ್ ಬಾಡಿ. ನಿಮ್ಮ ಪರಿಸ್ಥಿತಿ ಹೀಗಿದ್ರೆ ನೀವೇನು ಮಾಡ್ತೀರಾ? ನನ್ನ ಹಣೆ ಬರಾನೇ ಇಷ್ಟು ಅಂತ ವಿಧಿಯನ್ನು ಹಳಿತೀರಾ? ಆದರೆ ಇದೇ ನರಕದಿಂದ ಎದ್ದು ಬಂದ ಪ್ರಪಂಚದ ಟಫೆಸ್ಟ್ ಮ್ಯಾನ್ ಎನಿಸಿಕೊಂಡ ವ್ಯಕ್ತಿಯೇ ಡೇವಿಡ್ ಗಾಗಿನ್ಸ್. ಅವನ ಬಾಲ್ಯ ಸುಲಭವಾಗಿರಲಿಲ್ಲ. ತಂದೆಯ ಕ್ರೌರ್ಯ, ಬಡತನ ಮತ್ತು ವರ್ಣಭೇದ ನೀತಿಯಲ್ಲಿ ಅವನು ಬೆಳಿತಾನೆ. ಶಾಲೆಯಲ್ಲಿ ಓದಲು ಕಷ್ಟಪಡ್ತಿದ್ದ ಅವನಿಗೆ ಅವನ ಮೇಲೆಯೇ ನಂಬಿಕೆ ಇರಲಿಲ್ಲ. ದೊಡ್ಡವನಾದ ಮೇಲೆ ಹೋಟೆಲ್ಗಳಲ್ಲಿ ಜಿರಳೆಗಳನ್ನು ಕೊಲ್ಲುವ ಕೆಲಸ ಮಾಡ್ತಿದ್ದ. ತನ್ನ ಅತಿಯಾದ ತೂಕದಿಂದ ತನ್ನ ಜೀವನದ ಬಗ್ಗೆ ಜಿಗುಪ್ಸೆ ಹೊಂದಿದ್ದ. ಒಂದಿನ ಡೇವಿಡ್ ಟಿವಿಯಲ್ಲಿ ನೌಕಾಪಡೆಯ ಸಾಹಸಗಳನ್ನು ನೋಡ್ತಾನೆ. ತಾನ್ಯಾಕೆ ಹೀಗಾಗಬಾರ್ದು ಅಂತ ಯೋಚಿಸ್ತಾನೆ. ಅವನ ಕನ್ನಡಿಯ ಮುಂದೆ ನಿಂತು ತನ್ನನ್ನು ತಾನು ಪ್ರಶ್ನಿಸ್ಕೊಳ್ತಾನೆ. ಅವನು ತನ್ನ ನ್ಯೂನ್ಯತೆಗಳನ್ನು ಸಣ್ಣ ಚೀಟಿಗಳಲ್ಲಿ ಬರೆದು ಕನ್ನಡಿಯ ಮೇಲೆ ಅಂಟಿಸ್ತಾನೆ. ಪ್ರತಿದಿನ ಆ ಚೀಟಿಗಳನ್ನು ನೋಡಿ ತನ್ನನ್ನು ತಾನು ತಿದ್ದುಕೊಳ್ಳಲು ನಿರ್ಧರಿಸ್ತಾನೆ. ನೇವಿ ಸೀಲ್ ಅಂದರೆ ಅಮೆರಿಕದ ನೌಕಾಪಡೆಯ ಅತ್ಯಂತ ವಿಶೇಷ ತರಬೇತಿ ಪಡೆದ ಕಮಾಂಡೋ ಪಡೆ. ಅದನ್ನು ಸೇರಲು ಅವನು ಸುಮಾರು 45 kg ತೂಕವನ್ನು ಕೇವಲ 3 ತಿಂಗಳಲ್ಲಿ ಇಳಿಸ್ಬೇಕಿತ್ತು. ಇದು ಅಸಾಧ್ಯ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಡೇವಿಡ್ ಬಿಡಲಿಲ್ಲ. ಬೆಳಿಗ್ಗೆಯಿಂದ ರಾತ್ರಿವರೆಗೆ ಕಠಿಣ ವ್ಯಾಯಾಮ, ಓಟ ಮತ್ತು ಶಿಸ್ತಿನಿಂದ ಅವನು ತನ್ನ ದೇಹವನ್ನೇ ಬದಲಾಯಿಸಿದ. 3 ಬಾರಿ ವಿಫಲನಾದರೂ ಕೊನೆಗೆ ವಿಶ್ವದ ಅತ್ಯಂತ ಕಠಿಣವಾದ ಮಿಲಿಟರಿ ತರಬೇತಿಯನ್ನು ಪೂರೈಸಿ ನೇವಿ ಸೀಲ್ ಆದ. ಡೇವಿಡ್ ಹೇಳುವ ಪ್ರಕಾರ, ನಮ್ಮ ಮನಸ್ಸು ನನ್ನಿಂದ ಇನ್ನೂ ಸಾಧ್ಯವಿಲ್ಲ ಅಂತ ಹೇಳಿದಾಗ ನಾವು ಕೇವಲ ನಮ್ಮ ಸಾಮರ್ಥ್ಯದ 40% ಮಾತ್ರ ಬಳಸಿರ್ತೇವೆ. ಉಳಿದ 60% ಶಕ್ತಿ ನಮ್ಮ ಮನಸ್ಸಿನ ಒಳಗೆ ಅಡಗಿರುತ್ತೆ. ಆ ನೋವನ್ನು ಮೀರಿ ನಿಂತಾಗ ಮಾತ್ರ ನಾವು ನಿಜವಾದ ಸಾಧನೆ ಮಾಡಲು ಸಾಧ್ಯ.